ಹಲೋ ಅಂಕಿ, ಈಗ ನೀನು ಎಲ್ಲಿದೆಯಾ? ಎಲ್ಲೋ ಇದ್ದೀನಿ. ಯಾಕೆ? ನೀನು ಅರ್ಜೆಂಟಾಗಿ ನಾಗರಬಾವಿಗೆ ಬಾ. ಯಾಕೆ? VRS ಹೋಟೆಲ್ ಪಕ್ಕದ ಬಿಲ್ಡಿಂಗಲ್ಲಿ ಒಬ್ಬ ಹುಡುಗ ಇದ್ದಾನಂತೆ. ಅವನ ಹತ್ರ 1 ಕೋಟಿ ಕ್ಯಾಶ್ ಇದೆ ಅಂತೆ. ನೀನು ಬೇಗ ಬಾ. ಅಲ್ಲ ಕಣೋ, ಮೊನ್ನೆ ಸಿಕ್ತಾಗ ಏನು ಹೇಳ್ದೆ ಹೇಳಿ ನೀನು? ಇದನ್ನೆಲ್ಲ ಹಿಂಗೆ ನಿಲ್ಸ್ಬಿಡೋಣ, ಮತ್ತೆ ಆಗ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಬದುಕೋಣ ಅಂತ ತಾನೇ ಹೇಳಿದ್ದು. ಹೌದು, ಆದರೆ 1 ಕೋಟಿ ಅಂದರೆ ಸುಮ್ಮನೆ ಇರೋಕ್ಕಾಗುತ್ತಾ ಹೇಳು? ದಯವಿಟ್ಟು ಬೇಡ ಅಂತ ಹೇಳ್ಬೇಡ. ಇದು ನಾವಿಬ್ರು ಸೇರಿ ಮಾಡೋ ಕೊನೆ ರಾಬ್ರಿ. ಆ ಮದುವೆ ರಿಚಾಗಿ ಆಗ್ಬೇಕೋ ಬೇಡವ ಹೇಳು? ಅದು ಸರಿ, ಆ ಹುಡುಗಿಯಾಗ ಅಷ್ಟೊಂದು ಹಣ ಇಟ್ಕೊಂಡವನೆ? ಅವನು ಒಂದು ಹುಡುಗಿನ ಲವ್ ಮಾಡ್ತಿದ್ದಂತೆ. ಆ ಹುಡುಗಿಯಪ್ಪ ಕೋಟ್ಯಾಧೀಶ್ವರನಂತೆ. ಅವರಿಬ್ಬರು ಲವ್ ಮ್ಯಾಟ್ರು ಅವ್ರ ಅಪ್ಪನ ಕಿವಿಗೆ ಬಿದ್ದು ಮನೆ ಕರೆಸಿ ಚೆನ್ನಾಗಿ ಹೊಡೆದ್ರಂತೆ. ಕೊನೆಗೆ 1 ಕೋಟಿ ಕ್ಯಾಶ್ನ ಅವ್ನ ಕೈಗೆ ಕೊಟ್ಟು ಇನ್ಯಾವತ್ತು ನನ್ನ ಮಗಳ ತಂಟೆಗೆ ಬರಬೇಡ ಅಂತ ಅವ್ನು ಓಡಿಸಿದ್ದಂತೆ. ಅವನೀಗ ಆ ದುಡ್ಡನ್ನ ಅವನ ಹತ್ರನೇ ಇಟ್ಕೊಂಡಿದ್ದಾನಂತೆ. ಹಾಗಂತ ಆ ಹೋಟ್ಲಲ್ಲಿ ಒಂದಿಬ್ರು ಮಾತಾಡ್ಕೊತಾ ಇದ್ರು. ನೀನು ಬೇಗ ಹೊರಟ್ ಬಾ. ನಾನು ಅಷ್ಟರಲ್ಲಿ ಹರ್ಷನ್ಗೂ ಪ್ರಭಾಕರ್ಗೂ ಕಾಲ್ ಮಾಡ್ತೀನಿ. ಹಾಗಂತ ಅವ್ರಿಗೆ ನೀನು ಪಾಲೆಲ್ಲ ಕೊಡಬೇಡ ಅಪ್ಪ. ನಾವು ಇಲ್ಲಿವರೆಗೂ ಮಾಡಿದ್ದೇ ಸಾಕು. ಬೇಕಾದರೆ ಕೂಲಿ ಅಂತ ಕೊಡು. ನೀವು ಇಲ್ಲೇ ಇರಿ, ಯಾರಾದರೂ ಬಂದರೆ ಮಿಸ್ ಕಾಲ್ ಕೊಡಿ. ಸಾರ್, ನಾವು ಬನ್ನಿ. ಕೂತ್ಕೊಳ್ಳಿ. ಮನುಷ್ಯ ಒಂದೇ ಕಡೆ ಕೂತ್ಕೊಂಡಿರೋಕ್ಕಾಗಲ್ಲ, ಎದ್ದು ಓಡಾಡ್ತಾ ಇರ್ಬೇಕು. ನಿಮ್ಮ ಥರ 3 ದಿನದಿಂದ ಇಲ್ಲೇ ಇದೆ. ಚಿಕ್ಕ ಮಕ್ಕಳು ಆ್ಯಕ್ಟಿಂಗ್ ಕ್ಲಾಸಿಗೆ ಬರ್ತಾ ಇದ್ರು, ನಾನೇ ಬೇಡ ಅಂದೆ. ಒಂಥರ ಡಿಪ್ರೆಷನ್ಗೆ ಹೋಗಿದ್ದೆ. ನಾವೇನು ಪಡ್ಕೊ ಬಂದಿದ್ದೀವೋ ಅದನ್ನೇ ಅನುಭವಿಸ್ಬೇಕು. ಈಗ ಹೇಗಿದ್ದೀರಿ ನೀವು? ನೋಡಿ, ಹೀಗಿದ್ದೀನಿ. ಅಂದಾಗೆ ನೀವು ಯಾರು ಅಂತಾನೆ ಕೇಳಲಿಲ್ಲ, ನಾನೊಬ್ಬನೇ ಮಾತಾಡ್ತಾ ಇದ್ದೀನಿ. ನನ್ನ ನೋವು ನಿಮಗೂ ತಲುಪಿದೆ ಅಂತ ಆಯ್ತು. ನೀವು ಯಾರಾದ್ರೇನಂತೆ, ನಾವೆಲ್ಲರೂ ಮನುಷ್ಯ ಅಂತಾನೆ ತಿಳ್ಕೋಬೇಕು. ನೀವು ಯಾರು ಅಂತ ನಾನು ಕೇಳಬಾರ್ದು. ಸಂಬಂಧಗಳಿಗೆ ಹೆಸರಿಟ್ಟು ಪರಿಚಯ ಮಾಡ್ಕೋಬಾರ್ದು. ಅದರಿಂದ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಕಮ್ಮಿ ಆಗಿಬಿಡುತ್ತೆ. ನಿಮ್ಗೇನು ಬೇಜಾರಿಲ್ಲ ಅಂದರೆ ಪಕ್ಕದಲ್ಲೇ ಹೋಟ್ಲಿದೆ, ಒಂದು ಕಪ್ ಕಾಫಿ ತಂದು ಕೊಡೋಕ್ಕಾಗತ್ತಾ? ಥ್ಯಾಂಕ್ಸ್. ನಾವಿಲ್ಲಿಗೆ ಬರೋದಕ್ಕೆ ಕಾರಣ ನಿಮ್ಮ ಹುಡುಗಿನೇ ನಮ್ಮನ್ನ ಇಲ್ಲಿಗೆ ಕಳಿಸಿದ್ದು. ಓ, ರಂಜಿ ಕಳಿಸಿದ್ಲಾ? ರಂಜಿನೇ ಕಳಿಸಿದ್ದು. ಯಾಕಂತೆ? ಅವತ್ತು ಅವರಪ್ಪ ನನಗೆ ನಾಯಿ ಹೊಡೆದಾಗ ಹೊಡಿವಾಗ ಸುಮ್ಮನೆ ನೋಡ್ತಾ ನಿಂತಿದ್ಲು, ಬಿಡಿಸ್ಕೊಳಕ್ಕೂ ಬರಲಿಲ್ಲ. ದೂರದಲ್ಲಿ ನಿಂತ್ಕೊಂಡೆ, ಅಪ್ಪ ಹೊಡಿಬೇಡಿ ಪ್ಲೀಸ್, ಅಪ್ಪ ಹೊಡಿಬೇಡಿ ಅಂತಿದ್ಲು. ಇವಾಗೇನಂತೆ? ಪ್ರೀತಿ ಹುಟ್ಟೋದು ಅಂತಸ್ತು ನೋಡಲ್ಲ, ಅವರಪ್ಪಂಗಿದ್ದೆಲ್ಲ ಎಲ್ಲ ಅರ್ಥ ಆಗ್ಬೇಕು. ಆಗಿದೆಲ್ಲ ಒಳ್ಳೇದೇ ಆಯ್ತು ಬಿಡಿ. ಹಂಗಂದ್ರೆ ನನ್ನ ಸತ್ರು ಪರವಾಗಿಲ್ವಾ? ಹಾಗಲ್ಲ, ಅವ್ರಪ್ಪ ನಿಮ್ಗೆ 1 ಕೋಟಿ ಕೊಟ್ಟು ನನ್ನ ಮಗಳು ತಂಟೆಗೆ ಬರ್ಬೇಡ ಅಂತ ಹೇಳಿದ್ರಂತಲ್ಲ, ಆ ದುಡ್ಡನ್ನ ತಗೊಂಡೋಗ್ಬಿಟ್ಟು ಎಲ್ಲಾದ್ರೂ ಜೀವನ ಕಟ್ಕೋಬೋದಲ್ಲ ಅನ್ನೋ ಪ್ಲಾನ್ ಅವಳ್ದು. ಅವಳ ಐಡಿಯಾ ಚೆನ್ನಾಗೇ ಇದೆ ಅಂತ ನನಗೂ ಅನ್ನಿಸ್ತು. ಈಗ ಆ ದುಡ್ಡನ್ನ ಜೋಪಾನವಾಗಿ ನನ್ನ ಹತ್ರ ಇಸ್ಕೊಂಡು ಬರಕ್ ಹೇಳಿದಾಳೆ. ಅವನ ಹತ್ರ ಇದ್ರೆ ಖರ್ಚು ಮಾಡ್ಕೊಬಿಡ್ತಾನೆ. ನಾನು ಅದನ್ನ ಸೇಫ್ ಆಗಿ ಎತ್ತಿಡ್ತೀನಿ, ಹುಷಾರಾಗಿ ಇಸ್ಕೊಂಡ್ ಬಾ, ನನ್ನ ಫ್ರೆಂಡ್ ಆಗಿ ಇದು ಒಂದು ಹೆಲ್ಪ್ ಮಾಡು ಅಂತ ಬೇಡ್ಕೊಂಡ್ಲು. ಹಂಗೂ ನಾನು ಹೇಳ್ದೆ, ಅವ್ರು ನನ್ನನ್ನು ಒಂದ್ಸಲನೂ ನೋಡಿಲ್ಲ, ಕೊಡಿ ಅಂದ ತಕ್ಷಣ ಕೊಟ್ಬಿಡ್ತಾರ ಅಂತ. ಅದ್ಕವಳು ನನ್ ಮೇಲೆ ಇನ್ನೂ ಪ್ರೀತಿ ಉಳಿದಿದ್ರೆ ಕೊಟ್ ಕಳಿಸ್ತಾನೆ ಅಂತ ಅಂದ್ಲು. ಅಲ್ಲಿಗೆ
ಅವಳಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಂತಾಯ್ತು. ಅವಳಿಗೆ ನಂಬಿಕೆ ಪ್ರಶ್ನೆ ಅಲ್ಲ, ಭವಿಷ್ಯದ ಚಿಂತೆ. ಹೆಣ್ಮಕ್ಳು ಮೊದಲು ನಾವೇ ಬುದ್ಧಿವಂತರು ಅನ್ನೋದು ಬಿಡ್ಬೇಕು. ಥ್ಯಾಂಕ್ಸ್. ಅಯ್ಯೋ, ನಿಮಗೆ ಕಾಫಿ ಬೇಕಂತಲೂ ಕೂಡ ಕೇಳಲಿಲ್ಲ. ಪರವಾಗಿಲ್ಲ ಸರ್, ನೀವು ಕುಡೀರಿ. ದಯವಿಟ್ಟು ಹೋಗ್ಬೇಕಾದ್ರೆ ಕುಡ್ಕೊಂಡು ಹೋಗಿ, ಮರಿಬೇಡಿ. ಅಯ್ಯೋ, ಕಾಫಿ ಚಲೋ ಇದೆ. ಅಂದರೆ ಎದಳಕ್ಕಾಗಲ್ಲ. ಅಲ್ಲಿ ಮಾಪಿದೆ, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಏನಿದೆ ಆ ಬ್ಯಾಗಲ್ಲಿ? ಅದ್ರಲ್ಲಿ ಏನಿರ್ಬೇಕೋ ಅದಿದೆ. ನೀವು ಯಾರನ್ನಾರು ಲವ್ ಮಾಡಿದ್ರಾ? ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಯಾರಿಗೂ ಯಾರ ಮೇಲೆ ನಂಬಿಕೆ ಇಲ್ಲ. ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಎಲ್ಲರೂ ಕಳ್ರೆ. ಯಾಕೆ ಬಂದಾಗಿಂದ ನೀವು ಬ್ಯಾಗ್ನೇ ನೋಡ್ತಾ ಇದ್ದೀರಾ? ಸರಿ, ಅದರಲ್ಲಿ ಏನಿದೆ ಅಂತ ನಾನೇ ತೋರಿಸ್ತೇನೆ. ಸ್ವಲ್ಪ ಬ್ಯಾಗ್ ತೊಗೊಂಬರ್ತೀರಾ? ತಳಿ ಒಬ್ರು ಹೋಗಿ, ನೀವು ಹೋಗಿ. ಥ್ಯಾಂಕ್ಸ್. ಅವ್ರು ಅವತ್ತು ನಂಗೆ ಹೊಡೆದಾಗ ನಾನು ಹಾಕೊಂಡಿದ್ದ ಬಟ್ಟೆ, ಪ್ಯಾಂಟು, ವಾಚು, ಶೂಸು ನೋಡಿ, ಇದು ನೋಡಿ ಹೆಂಗ್ ಅರ್ದಿದ್ದಾರೆ, ಹೇಗೆ ಹೊಡೆದಿದ್ರು ಅವ್ರು ನಂಗೆ. ಹೊಟ್ಟೆ, ಕೈ, ಕಾಲು, ಮುಖ, ಮೂತಿ ಏನು ನೋಡ್ದಾಗ ಚಿಚ್ಚಾಕಿದ್ರು. ಏನು ಅವರಪ್ಪ ನಂಗೆ 1 ಕೋಟಿ ಕೊಟ್ಟಂತ. ಜಿಪ್ಣ, ಮಹಾ ಜಿಪ್ಣ. ಎಂಜಲು ಕೈಯಲ್ಲಿ ಕಾಯ ಕೂಡ ಓಡಿಸಿಲ್ಲ ಅವನು, ಅಂತ ಜಿಪ್ಣ. ತಗೊಂಡೋಗಿ ಅವನಿಗೆ ಕುಡಿ. ಸರಿ, ನಾವು ಹೊರಡ್ತೀವಿ. ಸರಿ, ಅದನ್ನು ಒದಿಸ್ಬಿಟ್ಟು ಹೋಗಿ. ನಿಧಾನ ನಿಧಾನ ನಿಧಾನ